ನಮಸ್ಕಾರ ಎಲ್ಲರಿಗೂ. ದಿನಾನು ಅವಲಕ್ಕಿ, ಉಪ್ಪಿಟ್ಟು, ದೋಸೆ, ಪುರಿ, ಇಡ್ಲಿ, ಚಪಾತಿ, ರೊಟ್ಟಿ ತಿಂದು ಬೇಜಾರಾಗಿತ್ತಂದ್ರೆ ಏನಾರೇ ಲೈಟಾಗಿ ಸ್ವಲ್ಪ ತಿನ್ಬೇಕು ಅಂದ್ಕೊಂಡಿದ್ರೆ ಒಂದು ಸಲ ಈ ಬೇಸನ್ ಢೋಕ್ಳಾನ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ. ಬರೀ ಹಾಗಿದ್ರೆ ಈ ಢೋಕ್ಳಾನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ನಾನಿಲ್ಲೇ ಢೋಕ್ಳಾ ಮಾಡೋಕ್ಕೆ ಫಸ್ಟಿಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡ್ರಿ. ಇದನ್ನು ನಾನು ಚಾಳಿಸ್ಬಿಟ್ಟು ತೊಗೊಂಡನಿ. ಈಗ ಇದನ್ನು ಒಂದು ಬೌಲೊಳಗೆ ಹಾಕೇನ್ರಿ. ಅಗದಿ 1-2 ಚಿಟಿಕೆ ಅಂದರೆ 2 ಚಿಟಿಕೆ ಆಗೋಷ್ಟು ಅರಿಶಿನ ಹಾಕ್ಕೊಂಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೇನ್ರಿ. ಹಂಗೆ ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ರಸ ಹಾಕ್ಕೊಂಡ್ರಿ. ಜಾಸ್ತಿ ಇದಕ್ಕೆ ಅರಿಶಿನ ಪುಡಿ ಹಾಕಬೇಡ್ರಿ, ಕಲರ್ ಕೆಂಪು ಬರ್ತೈತಿ. ಢೋಕ್ಳಾ ಯಾವಾಗಲೂ ಸ್ವಲ್ಪ ಹಳದಿ ಕಲರ್ ಇರ್ತೈತೆ ರೀ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗ್ತೈತೆ ರೀ. ಒಮ್ಮೆಲೆ ಜಾಸ್ತಿ ಹಾಕಬೇಡ್ರಿ, ಯಾಕಂದ್ರೆ ಗಂಟಾಯ್ತು ಅಂದ್ರೆ ಭಾಳ ಹೊತ್ತು ಕಲಿಸ್ಬೇಕಾಗ್ತೈತಿ. ಸ್ವಲ್ಪ ನೀರು ಹಾಕಿ ಕಲಿಸೋದ್ರಿಂದ ಜಾಸ್ತಿ ಗಂಟಾಗಂಗಿಲ್ಲ. ಮತ್ತು ಈ ರೀತಿ ಒಂದು ವಿಸ್ಕರ್ ತೊಗೊಂಡು ಕಲಿಸ್ಕೊಡ್ರಿ. ಭಾಳ ಬೇಗನೆ ಯಾವುದೋ ಒಂದು ಗಂಟಿಲ್ದಂಗೆ ಕಡಲೆ ಹಿಟ್ಟು ರೆಡಿ ಆಗ್ತೈತೆ ರೀ ಪೇಸ್ಟ್. ಈಗ ನೋಡಿರಿ, ಇದನ್ನು ಒಂದೇ ಡೈರೆಕ್ಷನ್ ಒಳಗೆ ಆದಷ್ಟು ಕಲಿಸ್ಕೊಡ್ರಿ. ಈಗ ಇದನ್ನು ನೋಡಿರಿ, ಈ ರೀತಿಯಾಗಿ ಕಲಿಸ್ಕೊಂಡನೆ ಯಾವುದೇ ರೀತಿ ಒಂದು ಗಂಟೆ ಇರಲಾರ್ದಂಗೆ ಹಿಟ್ಟನ್ನ ಕಲಿಸ್ಕೊಂಡನಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳತ್ತನ್ರಿ. ಹಂಗೆ ಇನ್ನೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕಿಬಿಟ್ಟು ಇದನ್ನು ಹಿಟ್ಟನ್ನ ಕಲಿಸ್ಕೊಳತ್ತೀನಿ. ಹಿಟ್ಟು ಜಾಸ್ತಿ ತೆಳು ಇದ್ರೂ ಢೋಕ್ಳಾ ಚಲೋ ಬರೋಂಗಿಲ್ಲ ರೀ, ಜಾಸ್ತಿ ಗಟ್ಟಿ ಇದ್ರೂ ಢೋಕ್ಳಾ ಚಲೋ ಬರೋಂಗಿಲ್ಲ. ನೋಡಿಕೊಂಡು ಕಲಿಸ್ಕೊಳ್ಬೇಕಾಗ್ತೈತಿ. ಈ ರೀತಿಯಾಗಿ ಹಿಟ್ಟು ಪರ್ಫೆಕ್ಟ್ ಆಗೈತೆ ಅಂತ ಹೇಳ್ಬೋದು ರೀ. ಇದನ್ನು ಜಸ್ಟ್ ಒಂದು 5 ನಿಮಿಷ ಮುಚ್ಚಿ ಇಡತ್ತೀನಿ. ಈಗ ನೋಡ್ತಿರ್ಬೋದು ರೀ, 5 ನಿಮಿಷ ಆಗೈತಿ. ಈಗ ಇದಕ್ಕೆ ನಾನು 1 ಪ್ಯಾಕೆಟ್ ಆಗುವಷ್ಟು ಈನೋ ಹಾಕ್ಕೊಳತ್ತೇನೆ ರೀ. ಈನೋ ಹಾಕಿದ ತಕ್ಷಣ ಇದನ್ನು ಫಟ್ ಅಂಥೇಳಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ. ಜಾಸ್ತಿ ಹೊತ್ತು ಈನೋ ಹಾಕಿದ್ಮೇಲೆ ಹೊರಗಡೆ ಇಡಬಾರ್ದು ರೀ ಬ್ಯಾಟರ್. ನೋಡ್ತಿರ್ಬೋದು ರೀ, ಈನೋ ಹಾಕ್ತಿದ್ದಂಗೆ ಹಿಟ್ಟು ಹೆಂಗೆ ಉಬ್ಬಿ ಬರತ್ತೈತಿ ಮತ್ತು ಎಷ್ಟು ಲೈಟ್ ವೇಟ್ ಆಗೈತೆ ಅಂಥೇಳಿ. ಈ ರೀತಿಯಾಗಿ ಬಂದ್ರೆ ಢೋಕ್ಳಾ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಮಸ್ತಾಗಿ ಬರ್ತಾವ್ರಿ, ಸ್ಪಾಂಜಿಯಾಗಿ. ನಾನಿಲ್ಲೇ ಒಂದು ಕೇಕ್ ಟಿನ್ ತೊಗೊಂಡ್ರಿ. ಕೇಕ್ ಟಿನ್ಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇಟ್ಕೊಂಡಿದ್ದೆ. ಅದರೊಳಗೆ ಈ ಬ್ಯಾಟರ್ನ ಹಾಕ್ಕೊಳತ್ತೇನೆ. ನೀವು ಬೇಕಿದ್ರೆ ಟಿಫಿನ್ ಬಾಕ್ಸ್ ಒಳಗೆ ಅಥವಾ ಒಂದು ಪ್ಲೇಟ್ ಒಳಗನ ಢೋಕ್ಳಾ ಮಾಡ್ಕೊಳ್ಬೋದು ರೀ. ಈಗ ಇದನ್ನು ನಾವು ಸ್ಟೀಮ್ ಮಾಡ್ಕೊಳ್ಬೇಕು ರೀ. ಸ್ಟೀಮ್ ಮಾಡ್ಕೊಳಕ್ಕೆ ನಾನಿಲ್ಲಿ ಕಡಾಯಿ ಒಳಗೆ ಒಂದು ಸ್ಟ್ಯಾಂಡ್ ಹಾಕಿಬಿಟ್ಟು ಅದರೊಳಗೆ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕಿ ಕುದಿ ಬರೆಸಿ ಇಟ್ಕೊಂಡಿದ್ದೆ ರೀ. ಈಗ ಇದನ್ನು ಕೇಕ್ ಟಿನ್ ಇದ್ರೊಳಗೆ ಇಟ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಬಿಟ್ಟಿದ್ದನ್ನ ಒಂದು 15 ನಿಮಿಷ ಬೇಯಿಸ್ಕೊಳ್ಬೇಕಾಗ್ತೈತಿ. ಅಂದರೆ ಸ್ಟೀಮ್ ಮಾಡ್ಕೊಳ್ಬೇಕು ರೀ. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಮಾಡಿಕೊಡ್ರಿ. ಈಗ ನೋಡಿರಿ, 15 ನಿಮಿಷ ಆಗೈತಿ. ಈಗ ಇದಕ್ಕೆ ಒಂದು ಟೂತ್ ಪಿಕ್ ಅಥವಾ ಒಂದು ಚಾಕುನ ನಡುವನ್ನ ಈ ರೀತಿ ಸ್ವಲ್ಪ ಚುಚ್ಚಿಬಿಟ್ಟು ನೋಡಿರಿ. ಹಿಟ್ಟು ಏನಾರೇ ಅಂಟಾತಿತ್ತಂದ್ರೆ ಜಸ್ಟ್ ಇನ್ನೊಂದು 2 ನಿಮಿಷ ಇಟ್ಕೊಡ್ರಿ. ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪನೂ ಹಿಟ್ಟು ಅಂಟಾತಿಲ್ಲ. ಹಾಗಾಗಿ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಕೇಕ್ ಟಿನ್ನ ಕೆಳಗೆ ಇಳಿಸಿ ಇದು ತಣ್ಣಗಾಗಕ್ಕೆ ಬಿಡತ್ತೇನೆ ರೀ. ಇದು ತಣ್ಣಗಾಗುವಷ್ಟರೊಳಗೆ ಈ ಢೋಕ್ಳಾಗೆ ಬೇಕಾಗಿರುವಂಥ ಖಟ್ಟ ಮಿಟ್ಟ ಪಾನಿನ ಮಾಡ್ಕೊಳ್ಬೇಕಾಗ್ತದೆ ರೀ. ಬರೀ ಹಾಗಿದ್ರೆ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಖಟ್ಟ ಮಿಟ್ಟ ಪಾನಿ ಮಾಡೋಕೆ ಇಲ್ಲೇ ನಾನು ಒಂದು ಕಡಾಯಿ ಇಟ್ಕೊಂಡ್ರಿ. ಕಡಾಯಿ ಒಳಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡ್ರಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡ್ರಿ. ಸಾಸಿವೆ ಎಲ್ಲ ಚಟ್ಪಟ್ ಅನ್ಬೇಕು ರೀ ಈ ರೀತಿಯಾಗಿ. ಈಗ ಇದಕ್ಕೆ ಒಂದು 5-6 ಹಸಿಮೆಣ್ಸಿಕಾಯಿ ನಡುವನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡನಿ. ಸ್ವಲ್ಪ ಮೆಣ್ಸಿಕಾಯಿ ಫ್ರೈ ಆದ ತಕ್ಷಣ ಇದಕ್ಕೆ ಕರಿಬೇವು ಹಾಕ್ಕೊಳ್ಬೇಕಾಗ್ತೈತೆ ರೀ. ಕರಿಬೇವು ಹಾಕಿದ್ರೆ ಫ್ಲೇವರ್ ಮಸ್ತ್ ಬರ್ತೈತಿ. ಈಗ ನೋಡಿರಿ, ಒಂದು ಸ್ವಲ್ಪ ಕರಿಬೇವು ಹಾಕೇನೆ, ಇದು ಕೂಡ ಫ್ರೈ ಆಗೈತಿ. ಇದಕ್ಕೆ ಒಂದು 2 ಚಿಟಿಕೆ ಆಗುವಷ್ಟು ಹಿಂಗೆ ಹಾಕ್ಕೊಳತ್ತೇನೆ ರೀ. ಈಗ ನೋಡಿರಿ, ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೀರನ್ನ ಸೇರಿಸ್ಕೊಳ್ಬೇಕಾಗ್ತೈತಿ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡನಿ. ನಾವು ಢೋಕ್ಳಾ ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಪಾನಿ ಮಾಡ್ಕೊಳ್ಬೇಕಾಗ್ತೈತೆ ರೀ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡ್ರಿ. ಹಂಗೆ 1 ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಡನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗ್ತೈತಿ. ಇದೇನು ಜಾಸ್ತಿ ಕುದಿಸೋದು ಅವಶ್ಯಕತೆ ಇಲ್ಲ ರೀ. ಇದು ಪೂರ್ತಿಯಾಗಿಲ್ಲ. ಒಂದು ಸಲ ಕುದಿ ಬಂದಮೇಲೆ ಸಕ್ಕರೆ ಎಲ್ಲ ಕರಗಿದ್ರೆ ಆಯ್ತು ನೋಡಿರಿ, ಖಟ್ಟ ಮಿಠ ಪಾನಿ ರೆಡಿ ಆಗ್ತೈತಿ ಢೋಕ್ಳಾಗೆ ಹಾಕುವಂಥದ್ದು. ಇದು ಕೂಡ ಪೂರ್ತಿ ತಣ್ಣಗಾಗ್ಬೇಕು ರೀ. ಇದು ಎಲ್ಲ ಮಾಡೋ ಅಷ್ಟರೊಳಗೆ ಢೋಕ್ಳಾನು ಪೂರ್ತಿ ತಣ್ಣಗಾಗೈತೆ ರೀ. ಈಗ ಒಂದು ಚಾಕುಯಿಂದ ಈ ರೀತಿ ಎಡ್ಜಸ್ಟ್ನೆಲ್ಲ ಲೂಸ್ ಮಾಡ್ಕೊಳ್ಬೇಕಾಗ್ತೈತೆ ರೀ. ಯಾಕಂದರೆ ಡಿಮೋಲ್ಡ್ ಮಾಡಬೇಕಾದ್ರೆ ಕಟ್ ಆಗಬಾರ್ದು ಅಂಥೇಳಿ. ಈಗ ಇದನ್ನು ಒಂದು ಪ್ಲೇಟ್ ಒಳಗೆ ಡಿಮೋಲ್ಡ್ ಮಾಡ್ಕೊಂಡ್ರಿ. ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಸ್ಪಾಂಜಿಯಾಗಿ ಢೋಕ್ಳಾ ರೆಡಿ ಆಗೈತೆ ರೀ. ನಮ್ಗೆ ಯಾವ ಸೈಜ್ ಬೇಕಲ್ರಿ ಆ ಸೈಜ್ ಒಳಗೆ ಇದನ್ನ ಕಟ್ ಮಾಡ್ಕೊಳ್ಬೇಕಾಗ್ತೈತಿ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವಿಡಿಯೋಗಳನ್ನ ಹೆಚ್ಚಾಗಿ ಶೇರ್ ಮಾಡಿಕೊಡ್ರಿ. ಈ ಮುಖಾಂತರನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನೋಡ್ತಿರ್ಬೋದು ರೀ, ಎಷ್ಟು ಸಾಫ್ಟ್ ಢೋಕ್ಳಾ ರೆಡಿ ಆಗ್ಯಾವ.
ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ಮಾಡೋದು ಮತ್ತು ಭಾಳ ಕಡಿಮೆ ಟೈಮ್ ಒಳಗೆ ಈ ಢೋಕಳ ರೆಡಿ ಆಗ್ತೈತೆ ರೀ. ಸೂಪರಾಗಿ ಟೇಸ್ಟಿಯಾಗಿ ಅಂತ ಹೇಳ್ಬೋದು ರೀ. ಈಗ ನೋಡಿರಿ ಇದಕ್ಕೆ ಪಾನಿ ಹಾಕ್ಕೊಳ್ಬೇಕಾಗ್ತೈತಿ, ಖಟ್ಟ ಮಿಠ ಪಾನಿ. ಮಾಡಿದ್ದೆಲ್ಲನೂ ಹಾಕಬೇಕಂತಿಲ್ಲ ರೀ, ಎಷ್ಟು ಬೇಕಂತ ಹೇಳಿ ನೋಡಿಕೊಂಡು ಹಾಕ್ಕೊಳ್ಬೋದು. ಈಗಿಲ್ಲೇ ನಾನು ಎಲ್ಲ ಪಾನಿನೂ ಹಾಕ್ಕೊಂಡ್ರಿ. ಭಾಳ ಅಂದ್ರೆ ಭಾಳ ಸಾಫ್ಟ್ ಟೇಸ್ಟಿಯಾಗಿ ರೆಡಿ ಆಗ್ತೈತಿ. ಸಣ್ಣ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತೈತಿ. ನೋಡು ಯಾವಾಗಾರ ಈ ರೀತಿ ಮಾಡಿಕೊಟ್ರೆ ಭಾಳ ಅಂದ್ರೆ ಭಾಳ ಖುಷಿಪಟ್ಟು ತಿಂತಾರೆ ರೀ. ನೋಡ್ತಿರ್ಬೋದು ರೀ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಢೋಕಳ ರೆಡಿ ಆಗ್ಯಾವ. ಈ ಢೋಕಳನ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಟೈಮ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿನೂ ಮಾಡ್ಕೊಳ್ಬೋದು ರೀ. ಮನೆಯೊಳಗೆ ಸಿಗುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಈ ಟೇಸ್ಟಿಯಾಗಿರೋ ರೆಸಿಪಿನ ನೀವು ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿರಿ. ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.